ನಮಸ್ತೆ ರೈತ ಮಿತ್ರರೇ, ಕೃಷಿ ಆಸಕ್ತ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಬಸವರಾಜ್ ಮೇಟಿ. ಇವತ್ತು ನನಗೆ ಈ ವಿಡಿಯೋ ಮೂಲಕ ನಿಮಗೆ ಏನು ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೇನೆ ಅಂದರೆ, ನಮ್ಮ ಕೊಪ್ಪಳ ತಾಲೂಕು NH ಹೈವೇಲಿ ಒಂದು ನರ್ಸರಿ ಆಗಿದೆ. ಅಂದರೆ ಈ ಭಾಗದ ಜನಗಳಿಗೆ ಉಪಯೋಗ ಆಗಲಿ ಅಂತ ಈ ನರ್ಸರಿ ಬಗ್ಗೆ ತಿಳಿಸ್ಕೊಡ್ತೇನೆ, ಏನು ಅವೈಲಬಿಲಿಟಿ ಇದೆ ಅಂತ. ಒನ್ ಸೆಕೆಂಡ್, ದಿಸ್ ಒನ್ ನೋಡಿ, ಅಭಿನವಶ್ರೀ ನರ್ಸರಿ ಅಂತ, ನ್ಯಾಷನಲ್ ಹೈವೇ 63 ಪಕ್ಕ, ಗದಗ ರೋಡ್ ನಿಯರ್ ಹಲಿಗೇರಿ. ಇವರು ಇಲ್ಲೊಂದು ನರ್ಸರಿ ಮಾಡಿದ್ದಾರೆ. ಹಾಗೆ ಸುಮಾರೊಂದು ತಿಂಗಳ ಹಿಂದೆಯೇ ನರ್ಸರಿ ಮಾಡಿದ್ದಾರೆ. ಈ ನರ್ಸರಿಯಲ್ಲಿ ಸಿಗುವಂಥ ಸಸ್ಯಗಳೇನೆ ಅಂತ ತಿಳಿಸ್ಕೊಡ್ತೇನೆ. ಇದು ನೋಡಿ, ಇವರು ಸಸ್ಯಗಳ ತೋಟಗಾರಿಕೆ ಸಸ್ಯಗಳು ಮಾತ್ರ ಅಲ್ಲದೆ ಗೃಹೋಪಯೋಗಿ ಅಲಂಕಾರಕ ಸಸ್ಯಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಮತ್ತು ಈ ನೋಡಿ, ಇದು ಸಸ್ಯಗಳ ಒಂದು ಸೇಫ್ಟಿಗೋಸ್ಕರ ಏನಂತ ಕರೀತಾರೆ, ರಿಂಗ್ ಕೂಡ ಇವರು ತಯಾರು ಮಾಡಿ ಮಾರ್ತಾಯಿದ್ದಾರೆ. ಹಾಗೆ ನೋಡಿ, ಪಾಟ್ಸ್ ಇದ್ದಾವೆ. ಇದರೊಟ್ಟಿಗೆ ಸುಮಾರು ಸಸ್ಯಗಳು. ಇದು ನ್ಯಾಷನಲ್ ಹೈವೇ. ಈ ವಿಡಿಯೋ ಮಾಡೋ ಉದ್ದೇಶ ಒಂದೇ ಏನಪ್ಪ ಅಂತಂದರೆ, ಕೊಪ್ಪಳ ತಾಲೂಕಿನ ಅಕ್ಕಪಕ್ಕದಲ್ಲಿ ಬರುವಂಥ ಈ ಆವಂಡಿ ಹೋಬಳಿ ಅಥವಾ ಸಿಂದೋಗಿ ಈ ಅಕ್ಕಪಕ್ಕದಲ್ಲಿ ಬರುವಂಥ ಎಲ್ಲ ರೈತರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಇವರು ಅನೇಕ ಥರದ ಹೂವಿನ ಗಿಡಗಳು ಮತ್ತು ತೋಟಗಾರಿಕೆ ಬೆಳೆಗಳು ಮತ್ತು ಇನ್ನಿತರದ ಹಣ್ಣಿನ ಸಸ್ಯಗಳನ್ನು ಪ್ರೊವೈಡ್ ಮಾಡ್ತಾರೆ. ಈ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಭಾಗದ ಜನರೆಲ್ಲರೂ ಇದರ ಉಪಯೋಗ ಪಡ್ಕೋಬೇಕಂತ ಒಂದು ನನ್ನ ಕೋರಿಕೆ. ಹಾಗಾಗಿ ನಿಮಗೆ ಇವರು ಇವಾಗ ತಾನೇ ಸುಮಾರು ಹಣ್ಣಿನ ಸಸ್ಯಗಳನ್ನು ತರಿಸಿದ್ದಾರೆ. ಅಂದರೆ ಈಗ ನಿಮಗೆ ತೋಟಗಾರಿಕೆ ಬೆಳೆಗಾದಂಥ ಪಪ್ಪಾಯ, ಸೀಬೆ, ಮತ್ತಿನ್ನು ಆ್ಯಪಲ್ಲು, ಇನ್ನೂ ಮುಂತಾದ ಸಸ್ಯಗಳನ್ನು ತರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಇನ್ನು ಮುಂಚಿತವಾಗಿ ನಿಮಗೇನಾದರೂ ಪಪ್ಪಾಯ ಮತ್ತು ಸೀಬೆ ಗಿಡಗಳ ಅವಶ್ಯಕತೆ ಇದ್ದಲ್ಲಿ ಇವರಿಗೆ ಒಂದು 15 ದಿನ ಮುಂಚಿತವಾಗಿ ನೀವು ಏನಾದರೂ ತಿಳಿಸಿದ್ದೇನೆ ಅಂದರೆ ಇವರು ನಿಮಗೆ ಸಸ್ಯಗಳನ್ನು ಪ್ರೊವೈಡ್ ಮಾಡ್ತಾರೆ. ಯೋಗ್ಯ ದರದಲ್ಲೇ ನೀಡುವ ಒಂದು ಉದ್ದೇಶದಿಂದ ಇವರು ಪ್ರಾರಂಭ ಮಾಡಿದ್ದಾರೆ. ರೈತರು ಇವ್ರನ್ನ ಸಂಪರ್ಕಿಸ್ಬೋದು. ಇವ್ರ ನಂಬರ್ ಕೂಡ ನಾನು ಹಾಕ್ತೇನೆ. ನೋಡಿ, ಇದೆಲ್ಲ ಲಿಂಬು, ಕಾಗಜಿ ನಿಂಬು ವೆರೈಟಿ. ಹಾಗೆ ಇದು ನೇರಳೆ, ಜಂಬೂ ನೇರಳೆ. ಇದು ಮಾವು, ಇದು ಕೂಡ ನಿಂಬು. ಇಲ್ಲಿ ನೋಡಿ, ಇದು ಕರಿಬೇವು ಇದೆ. ಮತ್ತು ಇದು ಬಾದಾಮಿ ಗಿಡ ರೈಟ್. ಸೊ ಯಾರಾದರೂ ಆಸಕ್ತಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಈ ನರ್ಸರಿ ಓನರ್ ಹೆಸರು ಬಂದುಬಿಟ್ಟು ಪ್ರಭುರಾಜ್ ಎಂ ಹಳ್ಳಿ ಅಂತ. ತುಂಬ ಆಸಕ್ತಿದಾಯಕ ಕೃಷಿಕರು ಇವರು ಕೂಡ. ಈ ಭಾಗದ ಜನಗಳಿಗೆ ಉಪಯೋಗ ಆಗಲಿ ಅಂತೇಳಿ ಇವರು ನರ್ಸರಿನ ಶುರು ಮಾಡಿದ್ದಾರೆ. ಇವರು ಮೂಲತಃ ಕುಕ್ನೂರವರು. ಯಾರಿಗಾದರೂ ಸಸ್ಯಗಳ ಅವಶ್ಯಕತೆ ಇದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸಸ್ಯಗಳು ಮಾತ್ರ ಅಲ್ಲದೆ ಅಲಂಕಾರಿಕ ಸಸ್ಯಗಳನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಅಲಂಕಾರಿಕ ವಸ್ತುಗಳು ಅಂದರೆ ಇವರು ಇದಲ್ಲದೆ ಈ ಪಾರ್ಕ್ಗಳು ಮತ್ತು ಮನೆ ಮುಂದೆ ಏನಾದರೂ ನೀವು ಇಲ್ಲ ಥರ ಲಾನ್ ಥರ ಕೂಡ್ಲಿಕ್ಕೆ ಮಾಡ್ಬೇಕಂದ್ರೂ ಕೂಡ ಅದರದ್ದೆಲ್ಲ ಸಲಕರಣೆಗಳನ್ನು ಪ್ರೊವೈಡ್ ಮಾಡ್ತಾರೆ. ಇವರ ಲೇಬರ್ ಇದ್ದಾರೆ. ಇವರೇ ಲೇಬರ್ ಕರ್ಕೊಂಬಂದು ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಅದಲ್ಲದೆ ಇವರು ಮತ್ತು ಈ ಜಮೀನು ಸುತ್ತ ಫೆನ್ಸಿಂಗನ್ನು ಕೂಡ ಮಾಡಿಕೊಡೋ ವ್ಯವಸ್ಥೆ ಇವರಲ್ಲಿದೆ. ನಿಮಗೆ ಸಿಮೆಂಟ್ ಪೋಲ್ ಆಗಿರ್ಬೋದು ಅಥವಾ ಕಲ್ಕಂಬ, ನಿಮಗೆ ಬಾರ್ಬರ್ ವೈರಿಂದನೂ ಕೂಡ ಮಾಡಿಕೊಡ್ತಾರೆ. ಹಾಗೆ ಚೈನ್ ಲಿಂಕ್ ಮೆಸ್ ಕೂಡ ಇವರು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಯಾರಾದರೂ ರೈತರು ಫೆನ್ಸಿಂಗ್ ಮಾಡಬೇಕನ್ನೋ ಅವಶ್ಯಕತೆ ಇದ್ದಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಯೋಗ್ಯ ದರದಲ್ಲಿ ಮಾಡಿಕೊಡ್ತೀವಿ ಅಂತ ಇವರು ಹೇಳ್ತಿದ್ದಾರೆ. ಅಂದರೆ ಇವರ ಒಂದು ಉದ್ದೇಶ. ಸೊ ಈ ಕಡೆ ಭಾಗದ ರೈತರು ಬನ್ನಿ, ಒಂದು ಭೇಟಿ ನೀಡಿ, ಇವರೊಟ್ಟಿಗೆ ಮಾತಾಡಿ ನೋಡಿ. ಇವರು ಇದರೊಟ್ಟಿಗೆ ಡ್ರ್ಯಾಗನ್ ಸಸ್ಯಗಳನ್ನ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಯಾರಿಗಾದ್ರೂ ಡ್ರ್ಯಾಗನ್ ಸಸ್ಯ ಬೇಕಿದ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಬಾಳೆ ಇದೆ, ಸುಮಾರು ಈ ಥರ ಎಲ್ಲ ಥರ ಸಸ್ಯಗಳನ್ನ ಇವರು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂ ತುಂಬ ಸಸ್ಯಗಳನ್ನ ತರಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಯಾರಿಗಾದರೂ ಸಸ್ಯಗಳು ಬೇಕಿದ್ದಲ್ಲಿ ತುಂಬ ಥರ ಇದೆ. ಇದು ಈ ಸಿಂದೋಗಿ ಅಳವಂಡಿ ಭಾಗ ಮತ್ತು ಈ ಕಡೆ ಹತ್ತತ್ರ ಕುಕ್ನೂರ್ವರೆಗೂ ಯಾರಿಗಾದರೂ ಸಸ್ಯಗಳು ಬೇಕಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಹೈವೇಗೆ ಹತ್ತಿರ ಇದೆ. ನಿಮಗೆ ಟ್ರಾನ್ಸ್ಪೋರ್ಟ್ ಕೂಡ ತೊಂದರೆ ಆಗೋಲ್ಲ. NH 63ಗೆ ಮೇನ್ ರೋಡ್ಗೆ ಇರೋದ್ರಿಂದ ನೀವು ಇವ್ರ ನಂಬರ್ ಹಾಕಿರ್ತೇನೆ. ಏನಾದರೂ ಸಸ್ಯಗಳು ಬೇಕಿದ್ದರೆ ಮತ್ತು ಕನ್ಸಲ್ಟೇಷನ್ ಕೂಡ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಏನೇ ಮಾಹಿತಿ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಉತ್ತಮ ಸಸ್ಯಗಳನ್ನ ತರಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೋಡೋಣ, ನಮ್ಮ ಕಡೆಯವರಲ್ಲ, ನಾವು ಕೂಡ ಒಂದು ಬೆಳೆಸುವ. ನಮ್ಮ ಕಡೆ ಈ ಭಾಗದಲ್ಲಿ ಈ ಥರ ನರ್ಸರಿ ಇರಲಿಲ್ಲ ನಾನು ನೋಡಿದಾಗೆ. ಅಂದರೆ ಪರ್ಟಿಕ್ಯುಲರ್ ಇತ್ತು, ಪಪ್ಪಾಯ ಈ ಥರ ಸಪ್ರೇಟ್ ಆಗಿದೆ. ಬಟ್ ಈಗ ಇವರು ಎಲ್ಲ ಥರದ ಸಸ್ಯಗಳನ್ನ ಪ್ರೊವೈಡ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಬನ್ನಿ, ಅವ್ರು ಕಾಂಟ್ಯಾಕ್ಟ್ ಮಾಡಿ ಇದರ ಉಪಯೋಗವನ್ನು ತೆಗೆದುಕೊಳ್ಳಿ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ತೆ, ಥ್ಯಾಂಕ್ ಯು.